ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಅಧಿಕಾರಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಇನ್ನು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ರುಕ್ಕು ಅವರು ವಹಿಸಿದರು. ಇನ್ನು ಗ್ರಾಮ ಸಭೆಯಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾರಾಯಣಪ್ಪ, ಮಂಚಿನಳ್ಳಿ ಸುಬ್ರಹ್ಮಣಿ, ಶ್ರೀಮತಿ ಮಂಜುನಾಥ್ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಪಿಡಿಒ ಎಚ್.ಬಿ. ವಿಜೇತಾ, ಕಾರ್ಯದರ್ಶಿ ಎನ್. ಕೃಷ್ಣಪ್ಪ ಮತ್ತು ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಹೇಳಿದೀನಿ, ಅತಿ ಬೆಳಿಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಬಾಡಿಗೆ ಮನೆಯವರು ಪಾಪ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಅವ್ರು ಯೂಸ್ ಮಾಡೋದು ಒಂದೇ ಬಲ್ಪ್, ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ. ನಿನ್ನೆ ಆಫೀಸ್ಗೆ ಲೆಟರ್ ಕೊಟ್ಟಿದ್ದೀವಿ ಸರ್, ಅಂಗನವಾಡಿ ಮಾಡಿದ್ದೀವಿ ಸರ್. ಆಫೀಸ್ಗೆ ಅತಿ ಬೆಲೆಗೆ ಹೋಗಿ ನಾವು ಅರ್ಜಿ ಕೊಟ್ಟಿದ್ದೀವಿ ಸರ್, ಆದ್ರೂ ಇದುವರೆಗೂ ಮೀಟರ್ ಬಂದಿಲ್ಲ. ಸಾರ್ವಜನಿಕರು ಅಂತ ತಾವು ಹೇಳ್ತಾ ಇದ್ದೀರಾ. ನಾವು ಹೇಳ್ತಾ ಇರೋದು ಏನಂದ್ರೆ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಮೇಡಮ್ಸ್ ಮತ್ತೆ ಇಲ್ಲಿ ಕಸ ವಿಲೇವಾರಿ ಮಾಡೋರು, ವಾಟರ್ ಮ್ಯಾನ್ಗಳೇ ಇಲ್ಲಿ ಇರೋದು. ಸಾರ್ವಜನಿಕರು ಅಂದ್ರೆ ಏನಂತ ನನಗೂ ಗೊತ್ತಿಲ್ಲ, ತಾವು ಮಾಹಿತಿ ಕೊಡ್ಬೇಕು. ಎಲ್ಲ ಅವರೇ ಇರೋದು. ದಯವಿಟ್ಟು 5% ಜನ ಇರೋದು ಗ್ರಾಮಸ್ಥರು. ಯಾಕೆ ಬಂದಿಲ್ಲ ಅಂದ್ರೆ ಒಂದೇ ಒಂದು ಕಾರಣ, ಇಲ್ಲಿ ಬಂದ ತಕ್ಷಣ ಕೆಲಸ ಮಾಡಿಕೊಟ್ರೆ ಪರಿಹಾರ ಆದ್ರೆ ಅವ್ರು ನಾಳೆ ಬಂದು ಇಲ್ಲಿ ಕುತ್ಕೊಂಡು ವೇದಿಕೆಯಲ್ಲಿ ಕೇಳ್ಕೊಂತಾರೆ. ಅದನ್ನ ಮತ್ತೆ ನೀವು ಮನೆ ಡೋರ್ ಟು ಡೋರು ನೀವು ಮಾಹಿತಿ ಕೊಟ್ಟಂಗಿಲ್ಲ. ಗ್ರಾಮ ಪಂಚಾಯತಿನಲ್ಲಿ 19 ಹಳ್ಳಿಗಳು ಬರುತ್ತೆ ಅಂತ ಹೇಳಿದ್ರಿ. 7 ಹಳ್ಳಿ ಏನೋ ಈಗ ಕೇಳಿಗೆ ಹೇಳ್ತಾರಲ್ಲ 19 ಹಳ್ಳಿ ಬರೋದು. 19 ಹಳ್ಳಿ ಅಲ್ಲ, 19 ಹಳ್ಳಿಗ ಒಂದೇ ಒಂದು ನಿಮಿಷ, 19 ಹಳ್ಳಿಗ 4 ಜನ ಕೆರಿಬಿನಲ್ಲಿ ಕೆಲಸ ಮಾಡಿದ್ರೆ ಎಲ್ಲಿ ಕೆಲಸ ಆಗುತ್ತೆ? ಸಾರ್ವಜನಿಕರು ಈಗ ನೀವು ಆಫೀಸು ಬೆಳಿಗ್ಗೆ ಬರ್ತೀರಾ, ಸಾಯಂಕಾಲ ಹೋಗ್ಬಿಡ್ತೀರಾ. ಜನಸಾಮಾನ್ಯರ ಮನೆಯಲ್ಲಿ ಇರೋದು. ಈಗ ಎಲ್ಲಪ್ಪನವ್ರು ಹೇಳ್ತಾ ಇದ್ರು ಮಕ್ಳಿಗೆ ಚಟ್ನಿ ಇಲ್ಲ ಅಂತ. ನೀವು ಮಧ್ಯಾಹ್ನದ ಮಾತ್ರ ಇರ್ತೀರಾ, ತಾಯಿ ಅಂದ್ರಲ್ಲ ಬೆಳಿಗ್ಗೆ ಹೊತ್ತು ಎಷ್ಟು ಕೆಲಸ ಮಾಡ್ಬೇಕು, ಅದನ್ನೇನು ಬೇಕಾ ಅವ್ರಿಗೆ ಮಾಹಿತಿ ಕೊಟ್ಟಿನ ಒಂದು 4 ಜನ ತಗೊಳ್ರಿ. 19 ಹಳ್ಳಿಗೆ 4 ಜನ ಯಾಕೆ ಸರ್? ನಾವು ನೇಮಕ ಮಾಡ್ಕೊಳ್ಳುವಂತ ಅಧಿಕಾರಿಗಳು ಅಲ್ಲ, ಅವ್ರದೇ ಒಂದು ಇಲಾಖೆ, ಸಪರೇಟ್ ಇಲಾಖೆ. ಈ ತರ ಪ್ರಾಬ್ಲಮ್ ಐತೆ ಅಂತ ಅವ್ರು ಈಗ ಸಾರು ಅವ್ರ ಮಾಹಿತಿ ಕೊಟ್ಟು ಅವ್ರು ತಗೊಳ್ಳಿ. ಅವ್ರು ಸಂಬಂಧಪಟ್ಟಿದ್ದಾರೆ ಮಾಡಿ ಸರ್. ತೊಂದರೆಗಳನ್ನ ಸಮಸ್ಯೆ ಮಾಡುತ್ತಾನೆ ಗ್ರಾಮ ಸಭೆ ಮಾಡ್ತಾರದು. ಸರ್ವಿಸ್ ಕೊಡ್ಲಿ ಅವರು ಅಂತ ಹೇಳೋಣ. ಆಮೇಲೆ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿ ಸಿಬ್ಬಂದಿಯ ಮಧ್ಯಾಹ್ನದ ಊಟ ಮತ್ತು ಪಂಚಾಯಿತಿ ನಡೆಸಿದ ಸಭೆಗಳಿಗೆ ಹಾಗೂ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರಿಗೆ ಹಾಗೂ ಪಲ್ಸ್ ಪೋಲಿಯೋ ಪ್ರಯುಕ್ತ ಆಶಾ ಕಾರ್ಯಕರ್ತರಿಗೆ ಊಟ ತಯಾರಿಸಿದ ಬಾಬತ್ತು 2,20,000 ಊಟಕ್ಕ. ಆಮೇಲೆ ನೀರ್ ಬಾಟ್ಲಿಗ 1.5 ಲಕ್ಷ ನೀರ್ ಬಾಟ್ಲಿಗೆ ಎಲ್ಲಾನ 1.5 ಲಕ್ಷದ ನೀರ್ ಬಾಟ್ಲಿ ಎಷ್ಟು ಮದುವೆ ಮಾಡ್ಬೋದು? ಎಷ್ಟು ನಾವು ಕೋಟ್ಯಾಧಿಪತಿಗಳಲ್ಲ ನಮ್ಮ ಪಂಚಾಯತಿನಲ್ಲಿ. 1.5 ಲಕ್ಷ ರೂಪಾಯಿ ನೀರ್ ಬಾಟ್ಲು ಇಲ್ಲಿ ಖರ್ಚಾಗ್ತಾ ಇದೆ. 1.5 ಲಕ್ಷ ರೂಪಾಯಿ ಅಲ್ಲ ಕುಡಿಯಕ. ಈಗ ನೋಡಿ ಇಲ್ಲಿ ಇಟ್ಟವ್ರಲ್ಲ, ಇಲ್ಲಿ ಲೆಕ್ಕ ಹಾಕೊಂಡ್ರೆ 5 ಬಾಟ್ಲಿ ಐತೆ 1.5 ಲಕ್ಷ ರೂಪಾಯಿ ಖರ್ಚಾಗ್ತದೆ ವರ್ಷಕ್ಕೆ ಊಟದ ಖರ್ಚು. ಮಾಯಸಂದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸದಸ್ಯರುಗಳ ಗೌರವಧನಿ ನೀಡಿರುವ ಬಾಬತ್ತು 5,82,000 ಸಹಾಯಧನ. ಎಷ್ಟು ಅವ್ರಿಗೆ ಸ್ಯಾಲರಿ ಆಯ್ತು ನನಗೆ ಗೊತ್ತಿಲ್ಲ. 5,82,000 ರೂಪಾಯಿ ಇದು ಮಾಡವ್ರೆ. ಆಮೇಲೆ ಮಾಯಸಂದ್ರ ಗ್ರಾಮ ಪಂಚಾಯತಿ ಹಾಗೂ ಸರ್ಕಾರಿ ಶಾಲೆಗಳಿಗೆ ಬಾಕಿ ಇಂಟರ್ನೆಟ್ ಬಿಲ್ಲು ಹಾಗೂ CCTV ರಿಪೇರಿಗೆ ಬಾಬತ್ತು 96,000. ಸರ್ ಮೇಡಮ್ ಅವರ ಒಂದು ನಿಮಿಷ, ಯಾವುದರಲ್ಲಿ ನಮ್ಮ ಪಂಚಾಯತಿನಲ್ಲಿ 8 ಶಾಲೆಗಳಲ್ಲಿ ಸಿಸ್ಟಮ್ಸ್ ಕಂಪ್ಯೂಟರ್ಸ್ ಇದೆ, ಯಾವ ಊರಲ್ಲಿದೆ? ದಯವಿಟ್ಟು ಅದನ್ನ ಮಾಹಿತಿ ಕೊಡ್ತೀರಾ? ಒಂದ್ ನಿಮಿಷ, ಜಮಾತ್ ಜೊತೆ ಓದ್ತೀವಲ್ಲ, ಆಮೇಲೆ ಪ್ರಶ್ನೆ ಮಾಡಿ. ಆಯ್ತು, ಈಗ ಒಂದು ನಿಮಿಷ, ಇಲಾಖೆಗಳು ಈಗ ರೇಷನ್ ಕಾರ್ಡ್ ಬಂದಿದ್ದಾರೆ, ಮತ್ತೆ ವಿಧವೇತನ ಪೆನ್ಷನ್ ನಿಂತಿದೆ, ಅವ್ರು ಬಂದಿದ್ದಾರೆ. ಈಗ ಯಾವ ಇಲಾಖೆ ಬಂದಿದ್ದಾರೆ? ಒಂದ್ ಸೆಕೆಂಡ್ ನಾನು ಹೇಳೋದು ಕೇಳಿಸ್ಕೊಳ್ಳಿ. ನಾನು ಇದುವರೆಗೂ ಸ್ವಾಗತ ಮಾಡಿ ಇಲ್ಲಿರೋಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೇ. ಅಲ್ಲಲ್ಲ ಸರ್, ಒಂದು ನಿಮಿಷ. ಪ್ರೋಟೋಕಾಲ್ ಪ್ರಕಾರ ಜನಸಾಮಾನ್ಯರು ಬಂದಿಲ್ಲ ಅಂದ್ರೆ ಮುಂದೂಡಿ ಅವ್ರಿಗೆ ಮಾಹಿತಿ ಕೊಟ್ಟು ಮತ್ತೆ ಇದು ಮಾಡ್ಬೇಕು. ನೀವು 10 ಜನ ಕೂರಿಸ್ಬಿಟ್ಟು ಗ್ರಾಮ ಸಭೆ ಮಾಡೋದು ಇದು ಸರಿಯಲ್ಲ. ನೀವು ಲೆಕ್ಕಗಳು ಯಾವ್ದಾವ್ದೋ ಕೊಟ್ಬಿಟ್ಟು ನೀವು
CCTV ರಿಪೇರಿ 94 ಒಂದ್ ನಿಮಿಷ ಜಮಾ ಅಲ್ಲ ಇದೆ ಮಾಯಸಂದ್ರ ಸ್ಕೂಲ್ ಏನೋ ಒಂದು ಬೇರೆ ಸ್ಕೂಲ್ ಇಲ್ಲ. ಒಂದ್ ನಿಮಿಷ ನಾವ್ ಹೇಳೋದು ಕೇಳಿ. ಜಮಾ ಖರ್ಚಿನ ಮೇಡಮ್ ಓದ್ತಾರೆ, ಆಮೇಲೆ ಪ್ರಶ್ನೆ ಮಾಡಿ ಇಲಾಖೆ ಅಧಿಕಾರಿಗಳು ಏನ್ ಮಾಹಿತಿ ಹೇಳ್ತಾರೆ ಅದು ಕೇಳಕ್ ಕೊಡಿ. ಮಾಹಿತಿ ಸರ್, ಈಗ ಯಾವ ಇಲಾಖೆ ಈಗ ಒಂದು ನಿಮಿಷ ಸರ್, ಇಲಾಖೆಯವರು ಬಂದಿಲ್ಲ ಪ್ರೋಟೋಕಾಲ್ ಪ್ರಕಾರ ಮುಂದುವರಿಬೇಕು. ಯಾವ ಇಲಾಖೆಯವರು ಬಂದಿಲ್ಲ, ಸಾರ್ವಜನಿಕರು ಬಂದಿಲ್ಲ. ದಯವಿಟ್ಟು ಸರ್ ಒಂದು ನಿಮಿಷ, ಸಾರ್ವಜನಿಕರು ಬಂದಿಲ್ಲ, ಅಧಿಕಾರಿಗಳು ಬಂದಿರ್ಬೋದು, ಸಾರ್ವಜನಿಕರು ಬಂದಿಲ್ಲ ಸರ್. ಒಂದು ನಿಮಿಷ, ಎಷ್ಟು ಜನ ಸರ್ ಎಲ್ಲ ಈಗ ಅಂಗನವಾಡಿ ಸಾರ್ವಜನಿಕರು ಕೈ ಎತ್ತರಪ್ಪ, ಸಾರ್ವಜನಿಕರು ಮಾತ್ರ ಕೈ ಎತ್ತರಪ್ಪ. ಲೆಕ್ಕ ಹಾಕೊಳ್ಳಿ ಸರ್, ಎಲ್ಲಿ ರೋಡ್ ಅಲ್ಲ ಸರ್. ಒಂದು ನಿಮಿಷ, ಎಲ್ಲ ಇರೋದು ಒಂದು ಅಮ್ಮ ಮಾತ್ರ ಒಂದು 15 ಜನ ಅವ್ರೆ. ದಯವಿಟ್ಟು ಮುಂದೂಡಿ ಇನ್ನೊಂದ್ಸರಿ ನೀವು ಮಾಹಿತಿ ಸರಿಯಾಗಿ ಕೊಡಿ ಡೋರ್ ಟು ಡೋರು. ನೆಕ್ಸ್ಟ್ ಬಂದು ನಾವು ಮೀಟಿಂಗ್ ಮಾಡೋಣ ದಯವಿಟ್ಟು. ಇದು ಈಗ ನಮ್ಗೆ ಅಧಿಕಾರಿಗಳು ಒಬ್ಬೊಬ್ಬರದು ಇಲ್ಲಿ ಮಾಯಸಂದ್ರ ಪಂಚಾಯತಿನಲ್ಲಿ ಅಕೌಂಟ್ ಕೇಳ್ತಾ ಇದ್ರು. ಒಂದು ನಿಮಿಷ, ನಿಮ್ಗೆಲ್ಲ ಕೊಟ್ಟಿದ್ದಾರೆ ಸರ್. ಸಭೆ ಬೇಡ ಸರ್, ಸಭೆ ಏನಕ್ಕೆ ನಡೀಬೇಕು ಸರ್? ಸಾರ್ವಜನಿಕರಿಗೆ ಅನುಕೂಲ ಆಗ್ತಿತ್ತು ಸಭೆ ಬೇಡ. ಇವಾಗ ನಾವು ಸಭೆ ಮಾಡ್ತಾ ಇರೋದೇನೋ ನಿಮ್ಗೋಸ್ಕರನು ಸಾರ್ವಜನಿಕರಿಗೋಸ್ಕರ ಅಷ್ಟೇ ಹೇಳಿ ನಾನು ಕೂತ್ಕೊಂತೀನಿ. ಅಧಿಕಾರಿಗಳಿಗೋಸ್ಕರನು ಸಾರ್ವಜನಿಕರಿಗೋಸ್ಕರನು ಏನ್ ಸರ್? ಇವಾಗ ಕೈ ಎತ್ತಿದ್ನಲ್ಲ 15 ಜನ ಇದ್ದಾರೆ ಸಾರ್ವಜನಿಕರು ಅಷ್ಟೇ. ಅಂಗನವಾಡಿ ಟೀಚರ್ಸ್, ಆಶಾ ಕಾರ್ಯಕರ್ತರು, ಅಧಿಕಾರಿಗಳು ಬರ್ತಾರೆ ಸರ್. ಅಧಿಕಾರಿ ನಿಮ್ಮ ಲೆಕ್ಕಕ್ಕೆ ಬರ್ತಾರೆ. ಸಾರ್ವಜನಿಕರಿಗೂ ಗೊತ್ತಾರ ಬನ್ರಿ. ನೀವು ಸಾರ್ವಜನಿಕರಲ್ಲಿ ಬನ್ರಿ. ನೀವು ಸಾರ್ವಜನಿಕರು 10 ಜನ ಸಾರ್ವಜನಿಕರಲ್ಲ, 10 ಜನ ಸಾರ್ವಜನಿಕರಲ್ಲ. ಪ್ರೋಟೋಕಾಲ್ ಪ್ರಕಾರ ಸ್ಟಾಪ್ ಮಾಡಿ ನೆಕ್ಸ್ಟ್ ಮಾಡೋಣ. ನಿಮ್ಮ ಮಾಹಿತಿ ಕೊಡಿ. ಇಲ್ಲಿ ಏನಲ್ಲ ನೀವು ಅವಿದ್ದ ರೋಡೆ ಮಾಡ್ತಾ ಇದ್ರ ಪಂಚಾಯತಿನಲ್ಲಿ. ಅಲ್ಲ ಏನ್ ಲೆಕ್ಕ? ನೀವ್ ಹೇಳಿದ್ದೆ ಲೆಕ್ಕ, ಮಿಷಿನ್ ಮಾರಿರೋದೇ ಲೆಕ್ಕ, ಹಳೆ ಮಿಷಿನ್ ಹೋಗಿರೋದೇ ಲೆಕ್ಕ ಅಷ್ಟೇನೆ. ಹಂಗಿಲ್ಲ, ನೀವು ಕೇಳಕ್ಕೆ ಸಭೆ ಕರೆದಿರೋದು. ಒಂದು ನಿಮಿಷ, ನೀವು ಹೇಳಿರೋದೇ ಲೆಕ್ಕ. ಯಾರು ಇಲ್ಲಿ ಇದು ಮಾಡ್ತಾರಲ್ಲ, ವಾಟರ್ ಬಾಟಲ್ 1.5 ಲಕ್ಷ. ಯಾವ ಮದುವೆ ಮಾಡಿದ್ರೆ, ಯಾವ ಕಾರ್ಯಕ್ರಮ ಎಲ್ಲ ಪಂಚಾಯತ್ ವತಿಯಿಂದ ಯಾವ್ದು ಫ್ರೀ ಮದುವೆ ಮಾಡಿದ್ರ? ಅದನ್ನ ಮೇಡಮ್ ಉತ್ತರ ಮಾಡಿ. ನೀವು ಪಂಚಾಯತ್ ವತಿಯಿಂದ ಯಾವ್ದು ಒಂದು ಮದುವೆಗಳು ಮಾಡಿದ್ರ? ದಯವಿಟ್ಟು ಸ್ಟಾಪ್ ಮಾಡಿ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಕೇಳಿ. ಕೇಳೋದಲ್ಲ. ಈಗ ರೇಷನ್ ಕಾರ್ಡ್ ಅವರು ಇವ್ರು ಬರ್ತಾವ್ರೆ, ಅವ್ರಿಗೆ ಏನ್ ಮಾಹಿತಿ ಕೊಡ್ತಾ ಇದ್ದೀರಾ? ಅಧಿಕಾರಿಗಳು ಬಂದು ಉತ್ತರ ಕೊಡ್ತಾರೆ. ಬಂದಿಲ್ವೇನ್ರಿ ಇಲ್ಲಿ ವಿ ಎಲ್ಲ ಆಹಾರ ಇಲಾಖೆಯಿಂದ ಅವ್ರ ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಡೋದಲ್ಲ ಸರ್, ಕೊಡಿ. ಈಗ ಆಗಿಲ್ಲ ಅಂದ್ರೆ ಕೆಲಸ ನೀವು ಯಾರು ಕೇಳೋಣ? ಈಗ ಮಾಹಿತಿ ಕೊಡ್ತಾರೆ. ಲೆಟರ್ ಮಾಡೋದ್ರಿಂದ ಸಮಸ್ಯೆ ಸಾಲ್ವ್ ಆಗೋಲ್ಲ. ಲೆಟರ್ ಮಾಡೋದ್ರಿಂದ ಈಗ ಅದಕ್ಕೆ ಗ್ರಾಮ ಸೇವಕ ಎಲ್ಲಾ ಇಲಾಖೆಯಿಂದನೂ ಬಂದಿದ್ದಾರೆ ಅಂತ ಹೇಳಿದ್ರು. ಆಹಾರ ಇಲಾಖೆಯಿಂದ ಯಾರು ಬಂದಿದ್ದಾರೆ? ಅವರು ಏನ್ ಸರ್ ಇದು? ಆಹಾರ ಇಲಾಖೆಗೆ ನೀವು ಅವ್ರು ಬರಲ್ಲ ಅಂದ್ರೆ ನಾವು ಇಲಾಖೆಗೆ ಬಂದವ್ರು ಅಂತ ಹೇಳಿದೆ. ಇದೆಲ್ಲ ಸರಿ ಇಲ್ಲ ಸರ್, ಇದೆಲ್ಲ ಮಾಡ್ತಾರೋ ಚೆನ್ನಾಗಿಲ್ಲ. ಇದು ಫಸ್ಟ್ ಸ್ಟಾಪ್ ಮಾಡ್ರಿ. ಇಲಾಖೆಯವರು ಬಂದ್ಲಿ. ಇಲಾಖೆಯವರು ಬಂದ ಮೇಲೆ ಯಾರು ಹೊಟ್ಟೆ ಹಸಿದು ಊಟ ಇಲಾಖೆ ಬರಲ್ಲ ಅಂದ್ಬಿಟ್ಟು ಸಭೆಯನ್ನು ಸ್ಟಾರ್ಟ್ ಮಾಡೋದಲ್ಲ. ಆ ಇಲಾಖೆ ನನ್ನ ಹತ್ರ ನೀವು ಹೇಳೋದು ಒಪ್ಪತ್ತಿದೆ. ಎಲ್ಲರಿಗೂ ಕೊಟ್ಟಿ ನೋಟಿಸ್ ಕೊಟ್ಟಿ ಲೆಟರ್ ತಗೊಂಡು ಅಕ್ಲಾಮೆಂಟ್ ಮಾಡಿ ಕೊಡಿದಿರೋ ಪ್ರತಿಯೊಬ್ಬರಿಗೂ ನೀವೇ. ಈಗ ಇಲ್ಲಿರೋರು ಒಂದ್ 20 ಜನ ಬಂದಿರ್ಬೇಕು. 20 ಜನನು ಕೆಲಸ ಬಿಟ್ಬಿಟ್ಟೆ ಬಂದಿರೋದು. ಒಬ್ಬ ಅಧಿಕಾರಿ ಬಂದಿಲ್ಲ ಅಂದ್ರೆ 20 ಜನ ನಾವೇನ್ ಮಾಡ್ಬೇಕು? ಬಂದಿರೋದು ಕೆಲಸ ಬಿಟ್ಬಿಟ್ಟೆ ನಾವು ಬಂದಿರೋದು. ಮೇಡಮ್ ಅವ್ರೊಬ್ರೇನ ಇರೋದು, ಬೇರೆ ಯಾರಿಲ್ಲ. ದಯವಿಟ್ಟು ನೀವು ತಪ್ಪಾಗಿ ತಿಳ್ಕೊಬೇಡಿ. ಸಾರ್ವಜನಿಕರು ಇದ್ದಿದ್ದು ಸಭೆ ನಡೆಯಲ್ಲ, ಅಧಿಕಾರಿಗಳು ಇದ್ದಿದ್ದು ದಯವಿಟ್ಟು ಅಲ್ಲ. ದಯವಿಟ್ಟು ಈಗ ನನ್ನ ಅಜೆಂಡಾ ಏನು? ನಾನು ತಂದಿರೋದು ಯಾರನ್ನ ಸಾಲ್ವ್ ಮಾಡೋರಿದ್ರೆ ಅವ್ರನ್ನೇ ನಾನು ಕೇಳೋದು, ಬೇರೆ ಯಾರು ಕೇಳಲ್ಲ. ಸಾಲ್ವ್ ಮಾಡ್ತೀರಾ? ನೀವು ಯಾರನ್ನ ವಹಿಸ್ಕೊಂಡ್ರೆ ನಾನು ಏನು ಅಲ್ಲಲ್ಲ. ಈ ಅಧಿಕಾರಿಗಳೆಲ್ಲ ಸಾಲ ಹೆಂಗ್ ಮಾಡ್ತೀರಾ ಅಂತ ನನ್ನ ಕಾನ್ಸೆಪ್ಟ್. ಎಷ್ಟು ಇಲಾಖೆ ಬಂದಿದ್ರು ಹೇಳಿ ಸರ್? 9 ಇಲಾಖೆ ಬಂದಿದ್ದಾರೆ ಈಗ. 9 ಇಲಾಖೆ, ತೋಟಗಾರಿ ಇಲಾಖೆ ಏನೋ ಬಂದಿದ್ದಾರೆ. ಓಕೆ, ಅದನ್ನ ಹೇಳಿದೆ. ಮೂಲ ಕೇಳಿ ಅಧಿಕಾರಿಗಳು ಲೋಕಲ್ ದಿನ ಇರ್ತೀವಿ. ಏನು ಮಾಡಿದೀವಿ? ಏನು ಅವ್ರ ಇಲಾಖೆ ಬರೀತೀವಿ ಬಿಡ್ರಿ. ಬರೆಯಲ್ಲ ಇದು ಮಾಡೋದಲ್ಲ. ಅಷ್ಟೇ ನಾನು ಹೇಳ್ತಾರೋ ಸಾರ್ವಜನಿಕರಿಗೆ ತೋರಿಸಿ. 7ಲ್ಲಿ 15 ಜನ ಇರೋ ಸಾರ್ವಜನಿಕರು. ಏನ್ ಬ್ರದರ್ ಈ ತರ ಅಲ್ಲ, 15 ಜನ ಸಾರ್ವಜನಿಕರು 15 ಜನ ಇಲ್ಲಲ್ಲ. ಇವಾಗ ನಿಮ್ಮ ಎದುರುಕನೆ ಕೈ ಎತ್ತಿಸಿದೆ, ನಿಮ್ಮ ಎದುರುಕನೆ ಕೈ ಎತ್ತಿಸಿದೆ. 15 ಜನ ಇದ್ದಾರೆ. ಈ ತರ ವಾದ ಮಾಡಿದ್ರೆ ವಾದ ಅಲ್ಲ. ಈಗ ನೀವು ಏನೇ ಮಾಡಿ ಅದು ಸತ್ಯ. ನೀವು ವಾದ ಅಂತ ನೀವು ತಿಳ್ಕೊಳ್ತಾ ಇದ್ದೀರಾ.
ಬೆಲೆ ಕೊಡ್ತಾ ಇಲ್ಲ. ಬೆಲೆ ಏನು ಕೊಡ್ತಾ ಇದೀವಲ್ಲ ಅಲ್ಲ ಒಂದು ಸರಿ ಇನ್ಸ್ಪೆಕ್ಷನ್ ಮಾಡಿದ್ದೀರಾ? ಅದಕ್ಕೆ ಕೇಳ್ರಿ ಏನ್ ಕೇಳ್ತೀರಾ? ಯಾವ ಕೆಲಸ ಆಗಿಲ್ಲ ಮಾಡ್ಕೊಡ್ತೀರಾ? ನಿಮ್ಮ ಹ್ಯಾಂಡ್ ಅವ್ರು ತಗೊಂತೀರಾ ಸರ್? ನಿಮ್ಮ ಹ್ಯಾಂಡ್ ಅವ್ರು ತಗೊಂತೀರಾ? ಬರೀ ಮಾತಾಡೋದೇ ಆದ್ರೆ ಆಗಲ್ಲ. ಸಭೆ ನಾವೇ ಬಂದು ಬಗೆಹರಿಸ್ತೀವಿ. ಹೇಳಿದ್ದೀರಾ ಯಾರನ್ನ ಒಂದು ಊರೋಟ್ ಯಾರೋ ನಿದರ್ಶನ ಕೊಡ್ಬೋದಾ ಮೇಡಮ್ ತಾವು? ಏನ್ ಕೇಳ್ಕೊ ಬಂದಿದ್ದೀರಾ? ವಿದೇಶದಲ್ಲಿ ಓದೋ ಆಕ್ಷನ್ ಇದೆ ಅಲ್ಲ, ಅದು ಯಾವ ರೀತಿ ಫಾಲೋ ಮಾಡ್ಕೋಬೇಕು ಅಂತ ತಮ್ಮ ಇಲಾಖೆ ಮುಂದೆ ಏನಾನ ಡಿಸ್ಪ್ಲೇ ಏನಾನ ಮಾಡಿದ್ದೀರಾ ಮೇಡಮ್? ಸರ್ ನಾವೀಗ ಗ್ರಾಮ ಸಭೆ ಇಷ್ಟು ವರ್ಷದಿಂದ ಈಗ ನನಗೂ ತಿರುಗಳ ಒಂದು 45 ವರ್ಷ ಆಗಿದೆ. ಈ 45 ವರ್ಷದಲ್ಲಿ ನಮ್ಮ ಆನೇಕಲ್ ತಾಲೂಕಿಂದ ಬಿಡೋ ಒಂದು 10 ವರ್ಷ ತಗೊಳ್ಳೋಣ. ಈಗ ನಮ್ಮ ಮೇಡಮ್ ಪಾಲಪ್ ಅಲ್ಲ ಮೇಡಮ್, ನೀವು ಒಂದು ಮಗುಗೆ ಜನ್ಮ ನೀಡೋ ಒಂದು ಶಕ್ತಿ ಐತಿ ಹೆಣ್ಣಗ. ಆ ಶಕ್ತಿ ಉಪಯೋಗಿಸ್ಕೊಂಡು ನಮ್ಮ ತಾಲೂಕಲ್ಲಿ ಎಷ್ಟು ಜನಕ್ಕೆ ನೀವು ಮಾಹಿತಿ ಕೊಟ್ಟಿದ್ರಿ, ಎಷ್ಟು ಜನ ನೀವು ವಿದೇಶ ಕಳಿಸಿದ್ರಿ ಅಂತ ನನ್ನ ಮಾಹಿತಿ ಮೇಡಮ್. ಈ ಹಳ್ಳಿ ಜನ ನೋಡಿ ಮೇಡಮ್, ಯಾರನ್ನ ಕೇಳ್ಕೊಬರೋ ಸ್ಥಿತಿನಲ್ಲಿ ಇದ್ದಾರೆ ಮೇಡಮ್. ಅವ್ರಿಗೆ ಆಕ್ಷನ್ ಗೊತ್ತಿಲ್ಲ ಮೇಡಮ್, ದಯವಿಟ್ಟು ಅದು ಆಕ್ಷನ್ ಗೊತ್ತಿಲ್ಲ. ನೀವು ಈಗ ಈ ವರ್ಷದಲ್ಲಿ ನಿಮ್ ಮೇಲೆ ನಾನು ಒಂದು ಹೋಪ್ ಇಟ್ಕೊಂಡಿದ್ದೀನಿ. ಈ ವರ್ಷದಲ್ಲಿ ಎಷ್ಟು ಜನ ಕಳ್ಸೋಕೆ ನೀವು ಪ್ರಯತ್ನ ಮಾಡ್ತೀರಿ ಮೇಡಮ್? ನಾವು ಕಳ್ಸ್ಕೊಡ್ತೀವಿ ಮೇಡಮ್. ತಮ್ಮ ಹೆಸರಲ್ಲಿ ನಂಬರ್ ತಗೊಂತೀನಿ, ನಾ ಕಳ್ಸ್ಕೊಡ್ತೀನಿ. ಇವರೆಲ್ಲ ಯಾಕಂದ್ರೆ ವಿದೇಶದಿಂದ ಭಯ ಬೀಳೋ ಜನ, ಅವ್ರಿಗೆ ಏನಂತ ಗೊತ್ತಿಲ್ಲ. ಅಂತ ಇದ್ರಲ್ಲಿ ನೀವು ಮಾಹಿತಿ ಕೊಟ್ರೆ ದಯವಿಟ್ಟು ನಮ್ಮ ವಿದೇಶದಲ್ಲಿ ಹೋಗ್ತಕ್ಕ ಒಂದು ಇದು ಮಾಡ್ತಾರೆ. ಹೌದು ಮೇಡಮ್, ಮಾಡಾದ್ಮೇಲೆ ಕೋರ್ಸ್ ಮೇಲೆ ಕಾಲರ್ಶಿಪ್ ಸಿಗುತ್ತೆ. ಓಕೆ ಮೇಡಮ್, ನಿಮ್ಮ ಇದರಿಂದ ನಮ್ಮ ಆನೇಕಲ್ ತಾಲೂಕಲ್ಲಿ ಅಟ್ಲೀಸ್ಟ್ ವರ್ಷ ಮಾಡಬೇಡಿ, ಬಿಟ್ಬಿಡಿ ಸಾಕು. ಅವ್ರಿಗೂ ಅಲ್ವಾ ಪ್ರತಿ ಸಾರಿ ಅದನ್ನ ಮಾಡ್ಕೊಂಡು ಬಂದ್ರೆ ಏನ್ ಮಾಡಕ್ಕಾಗುತ್ತೆ ಹೇಳಿ? ಪ್ರತಿ ಗ್ರಾಮ ಸಭೆ ಅಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ತರ ಮಾಡ್ಬೇಕು ಅಂತ ತಾನೇ ಮಾಡೋದು ಮೇಡಮ್. ಹೇಳಿ, ಎಲ್ಲರೂ ಕರ್ಸ್ಬೇಕಲ್ಲ. ನೋಟಿಸ್ ಕೊಟ್ಟಿದ್ದೀರಾ, ಅವು ಕರ್ಕೊಂಡ್ ಬರ್ಬೇಕು, ನೀವು ರೆಡಿ ಮಾಡ್ಬೇಕು. ಏನು ಮಾಡ್ತೀರಾ? ಪ್ರತಿ ಸಾರಿ ಇದನ್ನೇ ಮಾಡ್ಕೊಂಡ್ ಬಂದ್ರೆ ಹೆಂಗ್ ಮಾಡ್ತೀರಾ? ಯಾವ ಗ್ರಾಮ ಸಭೆಗೆ ಯಾರು ಬಂದಿದ್ದಾರೆ ಮೇಡಮ್ ಅವರೇ? ಹಂಗ್ ಮಾಡಿ ಬಿಟ್ಬಿಡಿ, ಹೋಗ್ತೀವಿ ಗ್ರಾಮ ಸಭೆ ಮಾಡಬೇಡಿ. ಈಗ ಈ ಬಂದಿರೋರ್ಗೆ ಏನಿದೆ ಅನುಕೂಲ ಮಾಡ್ಬಿಟ್ಟು ಸ್ಟಾಪ್ ಮಾಡಿ, ಸರಿ ಬರ್ಲಿ, ಹಂಗ್ ಮಾಡಿ. ಈಗ ನೀವೇನ್ ಹೇಳಿದ್ರಿ, ಹಳ್ಳಿಗಳ ಏಳಿಗೆಗಾಗಿ ನಾವು ಗ್ರಾಮ ಸಭೆ ಮಾಡೋಣ ಅಂತ ಹೇಳಿದ್ದೀರಾ, ಒಪ್ಕೊಳ್ಳೋಣ. ನಾವು ಪ್ರತಿ ಸರಿ ಬರ್ತೀವಿ, ಪ್ರತಿ ಅಧಿಕಾರಿಗಳಿಗೂ ಅರ್ಜಿ ಕೊಡ್ತೀವಿ, PDO ಅರ್ಜಿ ಕೊಡ್ತೀವಿ, ಇಲ್ಲಿ ಅಧ್ಯಕ್ಷರು ಇರ್ತಾರೆ, ಅಧ್ಯಕ್ಷರು ಕೊಟ್ಬಿಟ್ಟು ಹೋಗಿರ್ತೀವಿ. ಇದಾಗಿರೋದು ಅದಕ್ಕೆ ಫೀಸ್ ಕಟ್ಟಬೇಕಾಗಿಲ್ಲ, ಎಕ್ಸಾಮ್ ಇಲ್ಲ, ಏನೂ ಇಲ್ಲ. 5ನೇ ತರಗತಿಯಿಂದ 10ನೇ ತರಗತಿವರೆಗೂ ವ್ಯವಸ್ಥೆ ಇರುತ್ತೆ. ಎಲ್ಲ ಮೂಲಭೂತ ಸೌಕರ್ಯಗಳು, ಹಾಸ್ಟೆಲ್ಸ್ ಕಡಿಮೆ, ಹಾಗೂ ಕಾಲೇಜು ಹೆಣ್ಮಕ್ಳ ಹಾಸ್ಟೆಲ್ಸ್ನೂ ಇದೆ. ಗರ್ಲ್ಸ್ ಹಾಸ್ಟೆಲ್, ಕಾಲೇಜ್ ಮಕ್ಕಳಿದೆ, 2 ಇದಾವೆ. ಅದು ಆನೇಕಲ್ಲೇ ಇದೆ. ಹಾಗೂ ಜಿಗಣಿಯಲ್ಲಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಜಿಗಣಿಯಲ್ಲಿದೆ. ಹಾಗೂ ST ಕಾಲೇಜು ಬಾಲಕರ ವಿದ್ಯಾರ್ಥಿ ನಿಲಯ, ಕಾಲೇಜು ಬಾಲಕರ ವಿದ್ಯಾರ್ಥಿ ನಿಲಯ ಜಿಗಣಿಯಲ್ಲಿದೆ. ಹಾಗೂ ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಸರ್ಜಾಪುರದಲ್ಲಿದೆ. ಹಾಗೂ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಆಶ್ರಮ ಶಾಲೆ ಇದೆ. ಅಲ್ಲಿ ಆಶ್ರಯ ಇದ್ದು ಮಕ್ಕಳನ್ನ ಓದಿಸಿ ಆಗದೆ ಇರೋ ತಂದೆ ತಾಯಿಗಳು ಯಾರೇ ಇದ್ರೆ ಅಂತವರಿಗೆ 7,000 ಸಿಗುತ್ತೆ. 70% ಆದವರಿಗೆ 15,000 ಇದು ಉನ್ನತ ಶಿಕ್ಷಣದವರೆಗೂ ಸಿಗುತ್ತೆ. PUCಯಲ್ಲಿ ಡಿಗ್ರಿಯಲ್ಲಿ ಹಾಗೂ ಮೆಡಿಕಲ್ ಇಂಜಿನಿಯರಿಂಗ್ ಪ್ರೈಸ್ ಸಿಗುತ್ತೆ. ಇದಕ್ಕೂ ಲೀಡಿಂಗ್ ಮಾಡ್ಬೇಕಾದ್ರೆ 3ನೇ ತಾರೀಕು ಇಲ್ಲ 4ನೇ ತಾರೀಕು ಒಳಗೆ ಬಂದು ಲೀಡಿಂಗ್ ಮಾಡ್ತಾ ಇದ್ರು ಮೊದಲಿಗೆ. ಇವಾಗ 10, 12 ಆದ್ರೇನು ಲೀಡಿಂಗ್ ಬರಲ್ಲ, 6 ಆದ್ರೇನು ಬರಲ್ಲ, 7 ಆದ್ರೇನು ಬರಲ್ಲ. ಇದ್ರ ಕರೆಂಟ್ ಬಿಲ್ ಎಲ್ಲ ಯಾರು ಕಟ್ಟಬೇಕಾಗುತ್ತೆ? ನಾವೇ ಕಟ್ಟಬೇಕು. ಇದೆಲ್ಲ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಲೀಡಿಂಗ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಕರೆಕ್ಟ್ ಆಗಿ ಕಟ್ಟಿಲ್ಲ ಅಂದ್ರೆ ಕೇಳಿ ಸರ್, ನನ್ನ ಮಾತ್ರ ಕೇಳಿ. ನಾ ಏನಾಯ್ತು ನಾನು ಹೇಳ್ತೀನಿ, ಬರ್ತಾ ಇಲ್ಲ, ಕರೆಕ್ಟ್ ಆಗಿ ಲೀಡಿಂಗ್ ಇದು ಮಾಡ್ತಾ ಇಲ್ಲ.
ಎಂಟ್ರಿ ಮಾಡಿ ನೋಡಪ್ಪ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನೋ ಎಂಟ್ರಿ ಮಾಡ್ಬೇಕಂತ FID ಎಲ್ಲ ಟೋಟಲ್ ಮಾಡಿದ್ದೀರಾ ನೀವು? ಯಾರು ಹೋದ್ರು ಪಾಣಿ ಎತ್ಕೊಂಡು ಹೋದ್ರು ಕೊಡ್ಬೇಕು, ಆ ಥರ ಮಾಡ್ಬೇಕು. ರೈತರಿಗೆ ಅನುಕೂಲ ಆಗೋ ತರ ಕೃಷಿ ಇಲಾಖೆಯಿಂದ ಅವ್ರು ಬೀದಿಯಾಗಿ ಏನ್ ಬೇಕಾದ್ರೆ ಕೊಡ್ಬೇಕಾಗಿರೋದು ಕೃಷಿ ಇಲಾಖೆಯವರು. ರೈತರು ಏನಾರ ಇದ್ರೆ ಇವ್ರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ಕೋಬಹುದು. ಅದು ಹೇಳಿ ಮೇಡಮ್. ಇಲ್ಲಿವರೆಗೆ ಏನಾಗ್ತಿತ್ತು, ರಸಗೊಬ್ಬರಗಳು ಯಾರೇ ಹೋದ್ರು ಕೊಡ್ತಾ ಇದ್ರು. ನಮ್ಮ ತಾಲೂಕು ಏನಾಗಿದೆ, ಪಕ್ಕದಲ್ಲಿ ತಮಿಳುನಾಡು ಬಾರ್ಡರ್ ಇರೋದ್ರಿಂದ ನಮ್ಮ ತಾಲೂಕಿನ ತಮಿಳುನಾಡು ಅವರು ಹೆಚ್ಚಿಗೆ ಗೊಬ್ಬರ ತಗೋತಾ ಇದ್ದಾರೆ ಅನ್ನೋದು ಒಂದ್ ಕಡೆ ಮಾಹಿತಿ ಇತ್ತು. ಅದಕ್ಕೋಸ್ಕರ ಈ ಸರಿ ಏನಂತಂದ್ರೆ ಯೂರಿಯಾ ಸಪ್ಲೈ ಕಿಸಾನ್ ಥ್ರೂನೇ ಮಾಡ್ಬೇಕು, ಆಪ್ ಥ್ರೂನೇ ಮಾಡ್ಬೇಕು ಅಂತ ಒಂದು ಆರ್ಡರ್ ಆಯ್ತು. ಅದೇನಂತಂದ್ರೆ ಯಾರು FID ಮಾಡ್ಕೊಂಡಿರ್ತಾರೆ ಅಂದ್ರೆ ನಿಮ್ಮ RTC ನ ಲಿಂಕ್ ಮಾಡ್ಬೇಕು. ನಿಮ್ದೊಂದು ಫಾರ್ಮರ್ ID ಕೊಡ್ತಾರೆ, ಆ ID ತಗೊಂಡು ಹೋದ್ರೆ ಮಾತ್ರ ನಿಮ್ಗೆ ಯಾವ ನಮ್ಮ ಸಹಾಯ ಸಂಘಗಳು, ಸಹಕಾರ ಸಂಘಗಳು ಇಲ್ಲ ಡೀಲರ್ಸ್, ಫರ್ಟಿಲೈಸರ್ ಡೀಲರ್ಸ್ ಇರ್ತಾರಲ್ಲ, ಅವರು ಕಂಪ್ಲೀಟ್ ಹೆಸರು ಅದನ್ನ ಅಪ್ಲೋಡ್ ಮಾಡಿನೇ ನಿಮ್ಗೆ ಯೂರಿಯಾ ಕೊಡ್ಬೇಕು ಅಂತ ಒಂದು ರೂಲ್ ಬಂದಿರೋದ್ರಿಂದ ಯಾರೇ ಯೂರಿಯಾ ತಗೋಬೇಕಿದ್ರು FID ಕಂಪಲ್ಸರಿ ಇರುತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ FID ಮಾಡಿಸ್ಕೋಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೇನೆ. ಮಾಡಿ ತಗೊಂಡು ಹೋಗ್ಬೇಕು, ಮಾಡಿ ಮತ್ತೆ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು. ಈಗ ಅದೇ ಸಮಸ್ಯೆ ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದಾರೆ, ಪ್ರತಿದಿನ ಪ್ರತಿ ಗ್ರಾಮ ಸಭೆ ನಡೆದ್ರು ಗ್ರಾಮಸ್ಥರು ಬರ್ತಾ ಇಲ್ಲ, ಯಾಕೆ ಅಂತ. ಆಸಕ್ತಿ ಇಲ್ಲ ಸರ್, ಜನಗಳು ಬರಲ್ಲ. ಏನ್ ಆಸಕ್ತಿ? ಈಗ ಸರ್ ಈಗ ಏನ್ ಗೊತ್ತಾ, ಯಾರಿಗೀಗ ಯಾರು ಮನೆಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೋ, ನಮ್ಮ ವಾಟರ್ ಮ್ಯಾನ್ ಅಂತೂ ನಮಗೆಲ್ಲ ಮನೆ ಕೊಟ್ಟರು. ಮೇಡಲ್ಲಿ ಯಾರು? ಅಭಿ ಎಲ್ಲ ಕೊಟ್ಟಿದ್ದೀನಪ್ಪ ಮನೆಗ ಮನೆಗೆಲ್ಲ ಹೇಳಿದ್ಯಾ, ಕೊಟ್ಟಿದ್ದೀರಾ? ಸಾರಿ ಅವ್ರನ್ನಾಗಿ ಬಲ್ಬ್ ಬೇಡ ಅವ್ರು ಕೇಳು, ಎಲ್ಲ ಕೊಟ್ಟಿದ್ದೀನಪ್ಪ ನಾನು ಮಾಡೋದು ಮನೆಗಳ ಹತ್ರ ಲೈಟ್ ಹಾಕ್ಸು. ಮನೆ ನಾಣಿ ಚಿಕ್ಕ ಆಪರೇಷನ್ ಬಂತ ಎಷ್ಟು ಸಾರಿ ಬಂದು ಕೇಳ್ದ ಗೊತ್ತಾ, ಹೋಗಿ ಅವ್ರನ್ನ ಎಷ್ಟು ನಾನು ಮಕ್ಕಳು ಕರ್ಕೊಂಡೋಗಿ ಹಾಕ್ಬೇಕಲ್ಲ. ಆಯ್ತು, ಈಗ ಅವ್ರು ಬಂದ್ರೆ ಇವರು ಅಧಿಕಾರಿಗಳು ಭಯ ಇರೋದು. ಪ್ರತಿಯೊಬ್ಬರು ಇಲ್ಲಿ ಬರ್ತಾರಪ್ಪ, ಮಾಹಿತಿ ಗಲಾಟೆ ಆಗುತ್ತೆ, ಜವಾಬ್ದಾರಿ ಇರುತ್ತೆ. MLA ಸಮೇತ ದಂಡಾಧಿಕಾರಿಗಳು ಈಗ ವಾಟರ್ ಮ್ಯಾನ್ ಅಲ್ಲ, ವಾಟರ್ ಮ್ಯಾನ್ ಇವಾಗ ನಮ್ಮೂರಲ್ಲಿ ಕೆಲಸ ಆಗಿಲ್ಲ ಅಂತ 4 ಜನ ಹುಡುಗರು ಕರ್ಕೊಂಡ್ ಬರ್ಬೋದಾಗಿತ್ತಲ್ಲ. ನಾವು ಗ್ರಾಮಸ್ಥರಾಗಿರ್ತೀವೋ ಇರ್ತಾರೆ, ನಮ್ಗೆ ಇನ್ಫಾರ್ಮ್ ಇಲ್ಲಲ್ಲ, ನಮ್ಗೆ ಗೊತ್ತಿಲ್ಲ. ಮನೇಲಿ ಹೇಳಿರ್ತಾರೆ, ಮನೇಲಿ ಸ್ವಲ್ಪ ನಿಮ್ಗೆ ಹೇಳ್ಬೇಕಾಯ್ತು. ಈಗ ಅದೇನೋ ಟೆನ್ಷನ್ ಹೇಳಪ್ಪ, ನೋಡಿದ್ದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಎಷ್ಟೊತ್ತು ತಾಲಿ ಮೇಲೆ ಇರೋಕ್ಕಾಗಲ್ಲ. ನೀವು ಗೌರ್ಮೆಂಟ್ ಶಾಲೆಗೆ 96,000 ಬಿಲ್ ಮಾಡಿದ್ದೀರಾ. ಏನಿದ್ರು CC ಕ್ಯಾಮ್ರಾ ಮತ್ತು ಇಂಟರ್ನೆಟ್. ಎಲ್ಲಿ ಇಂಟರ್ನೆಟ್ ಎಲ್ಲ ಹಾಕಿದ್ದೀರಾ? ಇಂಟರ್ನೆಟ್ ಇಲ್ಲ, ಸ್ಕೂಲ್ಗೆ ಎಲ್ಲ ಹಾಕಿದ್ದೀರಾ, ಕನೆಕ್ಷನ್ ಇಲ್ಲ. ಅಲ್ಲ ಮೇಡಮ್, SDMC ಅಧ್ಯಕ್ಷನಾಗಿ ನನಗೇ ಗೊತ್ತಿಲ್ಲ. ನಾನು ನಿಮ್ಮನ್ನ ಲಾಸ್ಟ್ ಟೈಮ್ ಕೇಳ್ತಾನೆ ಇದೆ, ಇಂಟರ್ನೆಟ್ ರಾಕೆ ಎಲ್ಲ ಎಲ್ಲಿ ಹೆಂಗ್ ಬಿಲ್ ಮಾಡ್ತಾರೆ ನೀವು? CC ಕ್ಯಾಮ್ರಾ ಸ್ಕ್ರೀನೇ ಇಲ್ಲ. ಇದೆಯಾ? ಇಲ್ಲ. ಮತ್ತೆ ಫಿಲ್ಟರ್ ವಾಟರ್ ಘಟಕ ಎಲ್ಲ ಹಾಕಿದ್ದೀರಾ? ಅದು ಕೆಳಗೆ ಇದೆ ನೋಡಿ ಮೇಡಮ್. 11 ಶಾಲೆಗೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ. ಲಾಸ್ಟ್ ಟೈಮ್ SLC ಮಕ್ಕಳಲ್ಲಿ 100% ಬರೋ ಮಕ್ಕಳು 100% ಬರಕ್ ಆಗಿಲ್ಲ. ಫಸ್ಟ್ ಆನ್ಸರ್ ಕೊಟ್ಬಿಡಿ, ಓದ್ತಾರೆ, ಆಮೇಲೆ ನೀವು ಓದಿರಂತೆ. 1ನೇ ಪೇಜು 10ನೇ ನಂಬರ್ ಮೈಸೂರು ಗ್ರಾಮ ಪಂಚಾಯತಿಗೆ ಹಾಗೂ ಸರ್ಕಾರಿ ಶಾಲೆಗೆ ಇಂಟರ್ನೆಟ್ ಬಿಲ್ ಮತ್ತು CCTV ರಿಪೇರಿ ಬಾಬ್ತು 96,000 ಹಾಕಿದ್ದೀರಲ್ವಾ? ಅದೊಂದು ಓದಿ. CC ಕ್ಯಾಮ್ರಾ ಹಾಕ್ಸ್ಕೊಟ್ಟಿದ್ವಿ, ಇಡೀ ಸ್ಕೂಲ್ಗೆ ಫ್ರೀಯಾಗಿ ಹಾಕ್ಸ್ಕೊಟ್ಟಿದ್ವಿ. ಅದು ಹಾಕ್ಸ್ಕೊಟ್ಟು ನಾನು CC ಕ್ಯಾಮ್ರಾ ಹಾಕ್ಸ್ಕೊಟ್ಟು ನಾನು ಫ್ರೀಯಾಗಿ ಹಾಕ್ಸ್ಕೊಟ್ಟಿದ್ದು ನಮ್ಮೂರು ಸ್ಕೂಲ್ ಚೆನ್ನಾಗಿರ್ಲಿ ಅಂತ. ಒಂದ್ ನಿಮಿಷ ಆಯ್ತು ಕೇಳಿ, ನನ್ನ ಮಾತು ಕೇಳಿ. ಅದಾದ್ಮೇಲೆ ಇದುವರೆಗೂ CC ಕ್ಯಾಮ್ರಾ ರಿಪೇರಿ ಆಗ್ಲೇ ಇಲ್ಲ. ಸ್ಕೂಲಲ್ಲಿ CC ಕ್ಯಾಮ್ರಾ ರಿಪೇರಿ ಆಗ್ಲೇ ಇಲ್ಲ. ಏನ್ ನೀವು CC ಕ್ಯಾಮ್ರಾ ರಿಪೇರಿ ಮಾಡಿಸಿದ್ದು ಬಾಬ್ತು 96,000 ಅಂತ?
ಮಾಯಸಂದ್ರ ಗ್ರಾಮ ಪಂಚಾಯತಿಗೆ ಹಾಗೂ ಸರ್ಕಾರಿ ಶಾಲೆಗೆ ಒಂದು ನಿಮಿಷ ಯಾವ್ಯಾವ ಗ್ರಾಮಕ್ಕೆ ಹಾಕಿದ್ದೀರಾ ಮೇಡಮ್ ಫಸ್ಟ್ ಕರೆಕ್ಟ್ ನೀವು ಕೇಳ್ತೀರಿ ಯಾವ್ಯಾವ ಗ್ರಾಮಕ್ಕ ಪಂಚಾಯತಿಗಳು ಅವರು ನಮ್ಮಲ್ಲಿ ಆರೋಡಿ ಸರ್ಕಾರಿ ಶಾಲೆಗೆ ಬಿಟ್ಟರೆ ಮಾಯಸಂದ್ರ ಸರ್ಕಾರಿ ಶಾಲೆಗೆ ಮಾತ್ರ ಸಿಸಿ ಕ್ಯಾಮ್ರಾ ಇರೋದು. ಇನ್ನು 7 ಊರಲ್ಲಿ 2 ಊರು ಬಿಟ್ಟರೆ ಯಾವ ಊರಲ್ಲೂ ಸಿಸಿ ಕ್ಯಾಮ್ರಾ ಇಲ್ಲ. ನೀವು ಯಾವತ್ತು ರಿಪೇರಿ ಮಾಡಿಸಿದ್ದೀರಾ? ಇಲ್ಲ, ನೀವು ರಿಪೇರಿ ಮಾಡಿ ಆಯ್ತು ಅದನ್ನ ತೋರಿಸಿ. ನೀವು ಈಗ ಇನ್ನೊಂದು ಪೇಜ್ ಆಗ್ಬಿಡುತ್ತಾ? ಸಪರೇಟ್ ತೋರಿಸ್ರಿ, ಇನ್ನೊಂದು 11 ನಂಬರ್ ಪಾಯಿಂಟ್ ಆಗಿ ತೋರಿಸ್ರಿ. ಸರ್ಕಾರಿ ಕಟ್ಟಡ ಸಿಸಿ ಕ್ಯಾಮ್ರಾ ದುರಸ್ತಿ ಅಂತ ತೋರಿಸ್ರಿ. ಇಂಟರ್ನೆಟ್ ಯೂಸ್ ಆಗಿಲ್ಲ ಅಂದ್ರೆ ಬಿಲ್ ಏನ್ ಕೊಟ್ರಿ ಬಾಕಿ ಬಿಲ್ಲು ಯೂಸ್ ಆಗಿಲ್ಲ ಅಂತ ಹೇಳ್ತಾ ಇದೀನಲ್ಲ, ಯೂಸ್ ಆಗಿಲ್ಲ. ಹೋದ ವರ್ಷ ಅಂತೂ ಇಂಟರ್ನೆಟ್ ಇಲ್ಲ, ಫುಲ್ ಇಂಟರ್ನೆಟ್ ಇಲ್ಲ. ಹಿಂದಿಂದು ಈಗ ಹೇಳ್ತೀರಾ, ಅದು ಹೋದ ವರ್ಷ ನೀವೇ ಒಪ್ಕೊಳ್ತಾ ಇದೀರಾ. ನಾನು ನಿಮ್ಗೆ ಗಮನಕ್ಕೆ ಕೊಟ್ಟಿದ್ದ ಇಂಟರ್ನೆಟ್ ಹೋದ ವರ್ಷ ಇಂಟರ್ನೆಟ್ ನೀವು ಕೊಟ್ಟಿಲ್ಲ, ಸ್ಕೂಲ್ಗೆ ಕೊಟ್ಟಿಲ್ಲ. ಕೊಟ್ರಾ ಹೋದ ವರ್ಷ ಇಂಟರ್ನೆಟ್ ಕೊಟ್ಟಿದ್ರ ಸರ್? ಹೇಳಿ, ನೀವು ಸ್ಟಾಪ್ ಹೇಳ್ತಾರೆ ನೋಡಿ. ಕೊಟ್ಟಿಲ್ಲ, ಹೋದ ವರ್ಷ ಇಂಟರ್ನೆಟ್ ಇಲ್ಲ, ಕನೆಕ್ಷನ್ ಇಲ್ಲ. ನಮ್ಮ ಅಧ್ಯಕ್ಷರಿದ್ದಾಗ ತುಂಬಾ ಕಾಮಗಾರಿಗಳಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆಮೇಲೆ ನಮ್ಮ ಶಾಲೆಯಲ್ಲಿ ಒಂದು ಲ್ಯಾಪ್ಟಾಪ್ ರಿಪೇರಿಗೆ ಅಂತ ಎತ್ಕೊಂಡ್ಬಂದ್ರಿ. ಅದು ರೆಡಿ ಆಯ್ತು, ಏನಾಯ್ತು, ಶಾಲೆ ಕೊಟ್ರೋ ಇಲ್ಲೋ? ಯಾಕಂದ್ರೆ ನಿಮ್ಮ ಮಕ್ಕಳೆಲ್ಲ ಓದ್ತಾರದಲ್ಲಿ, ನಮ್ಮಂತ ಬಡವ್ರ ಮಕ್ಕಳು. ನಿಮ್ಮ ಮಕ್ಕಳು ಹೋದ್ರೆ ನಿಮ್ಗೆ ಕೇರ್ ಇರುತ್ತೆ. ಆ ವಾಶ್ರೂಮ್ ನೀರು ಬಿಡಕ್ಕೆ ಎಷ್ಟೊತ್ತಿ ಫೋನ್ ಮಾಡ್ಬೇಕು ಅಂತ, ನೀರಿಗೆ ಸಮಸ್ಯೆ ಆಗ್ತಿದೆ, ಅರ್ಥ ಮಾಡ್ಕೊಡ್ರಿ. ಆಮೇಲೆ ಮೇಡಮ್ ಬಿಲ್ಸ್ ಮೇಡಮ್ ಅದು ಹಚ್ಚಿ ಕೊಡ್ಬೇಡಿ. ಸ್ವಲ್ಪ ಜನ ಹಾಕ್ಸ್ಕೊಂಡಿದ್ದಾರೆ, ಹಾಕ್ಸ್ಕೊಂಡಿಲ್ಲ, ಅವರೆಲ್ಲ ಹಾಕ್ಸ್ಕೊಡಿ. ಏನು ಬೇಡ, ಆಧಾರ್ ಕಾರ್ಡ್ ಮಗು ಆಧಾರ್ ಕಾರ್ಡ್ ಮಾತ್ರ ತಗೊಂಡ್ಬಂದು ಲಸಿಕೆ ಹಾಕ್ಸ್ಕೊಂಡ್ರೆ ಸಾಕು. ನಮ್ಮ ಖಾತೆದಲ್ಲಿ ಆಕ್ಸಿಡೆಂಟ್ ಅಲ್ಲಿ ಮರಣ ಪಕ್ಷದಲ್ಲಿ 2 ಲಕ್ಷ ರೂಪಾಯಿ ಕ್ಲೈಮ್ ಆಗುತ್ತೆ. ಒಂದು ವೇಳೆ ಆಕ್ಸಿಡೆಂಟ್ ಆಗಿ ದೇಹದಲ್ಲಿ 1 ಅಂಗ ಕಳ್ಕೊಂಡ್ರು 1 ಲಕ್ಷ ಸಿಗುತ್ತೆ, 2 ಅಂಗ ಕಳ್ಕೊಂಡ್ರೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಇದು 20 ರೂಪಾಯಿ ಅಷ್ಟೇ ಇನ್ಶೂರೆನ್ಸ್ ಅಮೌಂಟ್ ಇರುತ್ತೆ. ಮತ್ತೆ ಇನ್ನೊಂದು 436 ರೂಪಾಯಿ ಇರುತ್ತೆ 18 ರಿಂದ 50 ವರ್ಷದ ಒಳಗಡೆ ಇರುವಂತವರು. ಈ ಒಂದು ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತ ಹೇಳಿ ಇದಕ್ಕೆ 436 ರೂಪಾಯಿ ಕಟ್ಟುವಂಥದ್ದು. ಒಂದು ವೇಳೆ 50 ವರ್ಷದ ಒಳಗಡೆ ಏನಾದ್ರೂ ನಾರ್ಮಲ್ ಡೆತ್ ಆದ್ರೆ ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿವರೆಗೂ ಸಹ ಇನ್ಶೂರೆನ್ಸ್ ಸೌಲಭ್ಯ ಸಿಗುತ್ತೆ. ಸೊ 13,53,305 ಸಾವಿನ ತೆರಿಗೆ, 1,43,90,278 ಕಟ್ಟಡದ ಇತರೆ ಲೈಸೆನ್ಸ್, 16,37,631 ಬಾಪೂಜಿ ಸೇವಾ ಕೇಂದ್ರದಿಂದ ವರ್ಗಾವಣೆ ಮಾಡಿರುವುದು ಬಾಪು, 47,43,624 15 ಹಣಕಾಸು ಯೋಜನೆಯ ಜಮಾ, 1/4/2025ಕ್ಕೆ ತಿಂಗಳ ಪ್ರಾರಂಭಿಕ ಶುಲ್ಕ, 35,62,191 ಅನುದಾನ ಬಿಡುಗಡೆ, 17,32,168 ಬ್ಯಾಂಕ್ ಬಡ್ಡಿ, 87,753 ಒಟ್ಟು 49,77,112 ರೂಗಳು. ಖರ್ಚಿನ ವಿವರ: ಮಾಯಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿಯ ಸಿಬ್ಬಂದಿಗಳಿಗೆ ಮಧ್ಯಾಹ್ನದ ಊಟ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಭೆಗಳಿಗೆ ಅಂಗನವಾಡಿ ಕೇಂದ್ರ ಕಾರ್ಯಕರ್ತರಿಗೆ ಪಲ್ಸ್ ಪೋಲಿಯೋ ಪ್ರಯುಕ್ತ ಆಶಾ ಕಾರ್ಯಕರ್ತರಿಗೆ ಊಟ ತರಿಸಿದ ಬಾಬ್ತು 2,20,000. ಮಾಯಸಂದ್ರ ಗ್ರಾಮದಲ್ಲಿ ಆರೋಗ್ಯ ಶಿಬಿರಕ್ಕೆ, ಜನಸಂಪರ್ಕ ಕಾರ್ಯಕ್ರಮಕ್ಕೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಗೂ ಅಧ್ಯಕ್ಷರ ಚುನಾವಣೆ ಸಮಯದಲ್ಲಿ ವೇಳೆ ಚಿತ್ರೀಕರಣ, ವಿಡಿಯೋ ಹಾಗೂ ಗ್ರಾಮ ಸಭೆ ಇತರೆ ಕಾರ್ಯಕ್ರಮಗಳಿಗೆ ಊಟ, ಚೇರ್ ಟೇಬಲ್ ಹಾಕಿಸಿದ ಬಾಬ್ತು 3,65,000 ರೂಪಾಯಿ. ಮಾಯಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿಯ ಸಿಬ್ಬಂದಿಗಳಿಗೆ ಚೆಕ್ ಮೂಲಕ ವೇತನ ನೀಡಿದ ಬಾಬ್ತು. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ, ಆನೇಕಲ್ ತಾಲೂಕು ಪಂಚಾಯಿತಿ, ಮಾಯಸಂದ್ರ ಗ್ರಾಮ ಪಂಚಾಯಿತಿಯ 2026-27ನೇ ಗ್ರಾಮ ಸಭೆಯು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಪಂಚಾಯಿತಿಗೆ ಒಳಪಡುವ 7 ಊರಿನ ಗ್ರಾಮಸ್ಥರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇಂದಿನ ಒಂದು ಗ್ರಾಮ ಸಭೆಯು
ಎಲ್ಲ ಇಲಾಖೆ ಅಧಿಕಾರಿಗಳು ವಿಶೇಷವಾಗಿ ಬಂದು ಭಾಗವಹಿಸಿ ತಮ್ಮ ತಮ್ಮ ಇಲಾಖೆಯ ಒಳಪಡುವ ವಿಚಾರಗಳನ್ನು ಸಾರ್ವಜನಿಕರಲ್ಲಿ ಮನದಟ್ಟು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ರಿಗೂ ಬಂದು ಸರ್ ಅದು ಸಮಸ್ಯೆಗಳು ಇವತ್ತಿಂದಲ್ಲ, ಅದು ಸುಮಾರು ವರ್ಷಗಳಿಂದ ಇದೆ. ಅದು ಒಂದೊಂದು ಮುಗಿಸ್ತಾ ಬರ್ತಾ ಇರ್ತಾರೆ ಅಧಿಕಾರಿಗಳು, ಇನ್ನು ಹೊಸ ಸಮಸ್ಯೆಗಳು ಸೃಷ್ಟಿಯಾಗ್ತದೆ. ಇದು ಬಗೆಹರಿಯೋ ಸಮಸ್ಯೆಗಳಿದೆ. ಪಂಚಾಯತ್ ಅಂದರೆ ತಮಗೆಲ್ಲ ಗೊತ್ತಿರೋ ವಿಚಾರನೇ. ಅದು ಬಿಟ್ಟು ಬೇರೆ 100% ಮಾಡ್ತಾರೆ. ಯಾಕಂತಂದರೆ ಒಂದೇ ಸರಿ ಅಲ್ಲೇ ಇಡೀ ನಮ್ಮ ಪಂಚಾಯತ್ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಾಗ್ಬೋದು, ದೇಶದಲ್ಲಾಗ್ಬೋದು, ಬರೀ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲ, ವಿಧಾನಸಭೆಯಲ್ಲಿ ಹಲವಾರು ಸಮಸ್ಯೆಗಳಿರ್ತದೆ, ಜಿಲ್ಲಾ ಪಂಚಾಯತಿಲಿರುತ್ತೆ, ತಮಗೆ ತಾಲೂಕು ಪಂಚಾಯತಿಗಳಿರುತ್ತೆ. ಇದು ಮಾಮೂಲಿ, ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಬಗೆಹರಿಸಬೇಕು. ಸಾರ್ವಜನಿಕ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇನ್ನೂ ಹೆಚ್ಚಾಗಿ ಸಾರ್ವಜನಿಕ ಅಹವಾಲುಗಳು ಬಂದಿದೆ. ನಾನು ಒಂದು ಸ್ವಲ್ಪ ತಿಳಿ ಹೇಳಿ ಅಧಿಕಾರಿಗಳ ವರ್ಗದಲ್ಲಿ ಸಮಸ್ಯೆ ಗ್ಯಾರಂಟಿ ಬಗೆಹರಿಸ್ತೀನಿ ಅಂತ ಒಂದು ಭರವಸೆ ಕೊಡ್ತಾ ಇದ್ದೀನಿ. ಗ್ರಾಮ ಸಭೆ ಮಾಡಿದ್ದಾರೆ. ಇವರು ಆಹ್ವಾನ ಪತ್ರಿಕೆಯಲ್ಲಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಓಕೆ. ನಮ್ಗೆ ಅಟ್ಲೀಸ್ಟು ಅಧಿಕಾರಿಗಳಾದರೂ ಬರಬೇಕಾಗಿತ್ತು. ದಂಡಾಧಿಕಾರಿಗಳು ಇಲ್ಲಿಗೆ ಬರೋದು ಸಾರ್ವಜನಿಕರು 15 ಜನ ಬಂದವ್ರೆ. ಸಾರ್ವಜನಿಕರು 15 ಜನ, ಆಡಳಿತ ಅಧಿಕಾರಿಗಳು ಬಂದರೆ ತಾನೇ ಸಾರ್ವಜನಿಕರು ಬರೋದು. ಇವರು ಇಲ್ಲಿಗೆ ಬಂದರೆ ಸಮಸ್ಯೆ ಸಾಲ್ವ್ ಆಗಬೇಕು. ಸಮಸ್ಯೆ ಸಾಲ್ವ್ ಮಾಡೋರೇ ಬಂದಿಲ್ಲ ಅಂದರೆ ಸಾರ್ವಜನಿಕರು ಬಂದು ಏನು ಪ್ರಯೋಜನ? ಹಂಗಾಗಿ ನಾವು ಮೀಟಿಂಗ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಇದರಲ್ಲಿ ಗ್ರಾಮಸ್ಥರು ಬಂದು 15 ಜನ ಪ್ರೋಟೋಕಾಲ್ ಪ್ರಕಾರ ಮೀಟಿಂಗ್ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಇವರು ಇವತ್ತೇನೋ ಮಾಡ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಮುಂದೆ ನಡೆಯೋ ಮೀಟಿಂಗ್ಗಳಿಗೆ ಯಾವುದೇ ಕಾರಣಕ್ಕೂ ಸಭೆ ಮಾಡೋಕ್ಕೆ ಬಿಡೋದಿಲ್ಲ. ಯಾರು ಆಹ್ವಾನ ಪತ್ರಿಕೆಯಲ್ಲಿ ಯಾರು ಹಾಕಿರ್ತಾರೋ ದಯವಿಟ್ಟು ಅವರೆಲ್ಲ ಬರಬೇಕು. ಈಗ ದಂಡಾಧಿಕಾರಿ ಬಂದಿದ್ರೆ ನಮ್ಮ ಸಮಸ್ಯೆ ನಾವು ಹೇಳ್ತಾ ಇದ್ದೀವಿ, ಇಲ್ಲ VA ಬಂದಿದ್ದರೆ VAಗೆ ನಮ್ಮ ಸಮಸ್ಯೆ ಹೇಳ್ತಾ ಇದ್ದೀವಿ, RI ಬಂದರೆ RI ಸಮಸ್ಯೆ ನಾವು ಮಾತಾಡ್ಬೋದಾಗಿತ್ತು. ಯಾರು ಬಂದಿರಲಿಲ್ಲ. ಈಗ ಆರೋಗ್ಯ ಇಲಾಖೆಯವರು ಇಲ್ಲ, ಮತ್ತು ಇವರು ಇಲ್ಲ, ಇವರು ಬಂದ ರೇಷನ್ ಕಾರ್ಡ್ಗಳು ಸಮಸ್ಯೆ ಜಾಸ್ತಿ ಐತೆ. ಪಾಪ ಎಲ್ಲ ಮಹಿಳೆಯರು ಬಂದವ್ರೆ. ಯಾರ ಹತ್ರ ಇವ್ರ ಸಮಸ್ಯೆನ ಸಾಲ್ವ್ ಮಾಡೋದು? ರೇಷನ್ ಕಾರ್ಡ್ದು ವಯಸ್ಸಾದವ್ರ ಮನೆಯಿಂದ ಆಚೆ ಬರೋಕ್ಕಾಗಲ್ಲ, ಅವ್ರಿಗೆ ತುಂಬ ಮಾಡಿಸ್ಬೇಕಾಗಿತ್ತು, ಅವರು ಬಂದಿಲ್ಲ. ಮತ್ತು ಸಮಸ್ಯೆ ಅಧಿಕಾರಿಗಳಿಲ್ದಿದ್ರೆ ನಾವು ಏನು ಮಾತಾಡೋಕ್ಕಾಗಿಲ್ಲ. ಹಂಗಾಗಿ ಇವರು ಈ ಪ್ರೋಟೋಕಾಲ್ ಕೊಟ್ಟಿದ್ದಾರೆ. ವಾಟ್ರ್ ಬಿಲ್ಲು ಪಂಚಾಯತಿನಲ್ಲಿ ವಾಟ್ರ್ ಬಿಲ್ಗೆ 1.5 ಲಕ್ಷ ಬಿಲ್ ಹಾಕಿದ್ದಾರೆ. ಯಾರ್ದು ದುಡ್ಡಿದು? ಅಗಲ್ದಾರೋಡೆ ತಾನೆ. CCTVಗಳೇ ಹಾಕಿಲ್ಲ. CCTVಗೆ 1 ಲಕ್ಷ 96,000 ರೂಪಾಯಿ ಹಾಕವ್ರೆ. ಊಟದ ಖರ್ಚು 2,20,000 ರೂಪಾಯಿ ಹಾಕವ್ರೆ. ಎಲ್ಲಿಂದ ಬಂತು ದುಡ್ಡು? ಏನಕ್ಕೆ ಇವ್ರು ಖರ್ಚು ಮಾಡ್ತಾ ಅನ್ನೋದು ನಮ್ಗೆ ಮಾಹಿತಿ ಬೇಕು. ಮಾಹಿತಿ ಕೇಳ್ತೀವಿ. ಈಗ ರಾಜಕಾಲುವೆಗಳು ಸುಮಾರು ವರ್ಷಗಳಿಂದ ಇವರು ರಾಜಕಾಲುವೆಗಳನ್ನ ತಿರುವುಗೊಳಿಸಿಲ್ಲ. ಎಲ್ಲನೂ ಈಗ ಅಧಿಕಾರಿಗಳು ಬಂದಿದ್ದು ನಾವು ಅದು ಮಾತಾಡೋಣ ಅಂತಲೇ ಬಂದಿರೋದು. ಅಧಿಕಾರಿಗಳಿಗೆ ಮಾತ್ರ ಕೆಲಸ ಆಯ್ತಾ? ಸಾರ್ವಜನಿಕರಿಗೆ ಕೆಲಸ ಇಲ್ಲ. ಅಧಿಕಾರಿಗಳಿಗಿಂತ ನಮ್ಮ ಫ್ಯಾಮಿಲಿನ ನಾವು ಡಿಪೆಂಡ್ ಮಾಡಿಕೊಂಡು ಎಲ್ಲೋ ಇರೋರು ಬಂದು ಇಲ್ಲಿ ನಾವು ಭಾಗವಹಿಸ್ತೀವಿ. ಹಂಗಾಗಿ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಇದು ಈ ಸಭೆ ಶೋಭೆ ಅಲ್ಲ ಅಂತ ನನ್ನ ವಾದ.